ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಆಧಾರ್ ಕಾರ್ಡ್ ಎಲ್ಲೆಲ್ಲಿ ಬಳಕೆಯಾಗಿದೆ ಅಂತ ಹೇಳಿ ನಾವು ಮೊಬೈಲಲ್ಲಿ ಯಾವ ರೀತಿ ನೋಡೋದು ಅಂತ ಹೇಳಿ ನೋಡುವ. ಸೊ ಅದಕ್ಕಾಗಿ ನೀವೇನು ಮಾಡಬೇಕಂತ ಹೇಳಿದರೆ ಫಸ್ಟ್ ಒಮ್ಮೆ ಗೂಗಲ್ ಕ್ರೋಮಲ್ಲಿ ಓಪನ್ ಮಾಡ್ಕೊಂಬಿಟ್ಟು, ಅಂದರೆ ಗೂಗಲನ್ನು ಓಪನ್ ಮಾಡಿದರೆ ಆಯಿತು, ಯಾವುದೇ ಒಂದು ಬ್ರೌಸರನ್ನು ಓಪನ್ ಮಾಡ್ಕೊಳ್ಬೋದು. ಸೊ ಅದರಲ್ಲಿ ಯುನೀಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾದ್ದು ವೆಬ್ಸೈಟನ್ನು ಓಪನ್ ಮಾಡ್ಕೋಬೇಕು. ಸೊ ಆ ಸ್ಟೆಪ್ಸನ್ನು ಯಾವ ರೀತಿ ಫಾಲೋ ಮಾಡಬೇಕು ಅಂಥೇಳಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗುವ. ಸೊ ನಾವು ಕೂಡ ನಮ್ಮ ಆಧಾರ್ ಕಾರ್ಡ್ ಇದ್ದು ಪಾಸ್ಟ್ 6 months ಇದ್ದು 6 ತಿಂಗಳ ಹಿಂದಿಂದ ಎಲ್ಲೆಲ್ಲಿ ಲಾಗಿನ್ ಆಗಿದೆ ನಮ್ಮ ಆಧಾರ್ ಕಾರ್ಡನ್ನು ಯೂಸ್ ಮಾಡಿಕೊಂಡು OTP ವೆರಿಫಿಕೇಷನ್ ಇರ್ಬೋದು ಅಥವಾ ಅಡ್ರೆಸ್ ವೆರಿಫಿಕೇಷನ್ ಇರ್ಬೋದು, ಅದೆರಡನ್ನು ಯೂಸ್ ಮಾಡಿಕೊಂಡು ಎಲ್ಲೆಲ್ಲಿ ಲಾಗಿನ್ ಆಗಿದೆ ಅಂತ ಹೇಳೋದನ್ನು ನಾವು ಮಾಹಿತಿಯನ್ನು ಈಗ ಮೊಬೈಲಲ್ಲೇ ನೋಡ್ಕೊಳ್ಬಹುದು. ಸೊ ಅದು ಯಾವ ರೀತಿ ನೋಡೋದು ಅಂತ ಹೇಳಿ ನೋಡುವ. ಸೊ ಫಸ್ಟ್ ನೀವು ಗೂಗಲ್ ಕ್ರೋಮನ್ನು ಓಪನ್ ಮಾಡಬೇಕಾಗತ್ತೆ. ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ. ಸೊ ನಾನೀಗ ಒಂದು ಬ್ರೌಸರನ್ನು ಓಪನ್ ಮಾಡ್ತೇನೆ. ಫಸ್ಟ್ ಗೂಗಲನ್ನು ಓಪನ್ ಮಾಡ್ಕೊಳ್ಳಿ. ಸೊ ಗೂಗಲ್ ಈ ರೀತಿ ಬಂತು. ಸೊ ಇಲ್ಲಿ ಸರ್ಚ್ ಟೂಲಲ್ಲಿ, ಸೊ ಇಲ್ಲಿ ಸರ್ಚ್ ಅಂತಿರುವಲ್ಲಿ ಫಸ್ಟ್ UIDAI.gov.in ಅಂತ ಹೇಳಿ ಟೈಪ್ ಮಾಡ್ಕೊಳ್ಳಿ. .in ಯುನೀಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ ಅವರದೇ ಅಫಿಷಿಯಲ್ ವೆಬ್ಸೈಟ್ ಇದು. ಸೊ ಇದನ್ನಿಷ್ಟು ಕೊಟ್ಬಿಟ್ಟು ಇಲ್ಲಿ ಗೋ ಅಂತ ಕೊಡಿ ಅಥವಾ ಸರ್ಚ್ ಅಂತ ಕೊಟ್ಟರೆ ಆಯಿತು. ಸೊ ಇಲ್ಲಿ ಫಸ್ಟ್ ವೆಬ್ಸೈಟ್ ಬರ್ತದೆ ನೋಡಿ, ಇದೇ ವೆಬ್ಸೈಟಿಗೆ ನಾವು ಫಸ್ಟ್ ಲಾಗಿನ್ ಆಗಬೇಕು. ಸೊ ಈ ವೆಬ್ಸೈಟನ್ನು ಟಿಕ್ ಮಾಡಿದ ಕೂಡಲೇ ಇದು ಓಪನ್ ಆಗುತ್ತೆ. ಸೊ ಈ ರೀತಿ ಬರುತ್ತೆ. ಸೊ ಫಸ್ಟಿಗೆ ನಾವು ಮೊಬೈಲಲ್ಲಿ ಯಾವುದೇ ಒಂದು ವೆಬ್ಸೈಟನ್ನು ಓಪನ್ ಮಾಡುವಾಗ ನಾವೇನು ಮಾಡ್ತೇವೆ, ಫಸ್ಟ್ ಒಂದು ಡೆಸ್ಕ್ಟಾಪ್ ಮೋಡನ್ನು ಆನ್ ಮಾಡ್ಕೊಳ್ತೇವೆ. ಅದು ಕಂಪ್ಯೂಟ್ರಲ್ಲಿ ಯಾವ ರೀತಿ ವಿಸಿಬಲ್ ಆಗುತ್ತೆ ಸೇಮ್ ಅದೇ ರೀತಿ ಈ ಒಂದು ಪೇಜ್ ನನಗೆ ಮೊಬೈಲಲ್ಲಿ ವಿಸಿಬಲ್ ಆಗಬೇಕು. ಸೊ ಅದಕ್ಕೋಸ್ಕರ ನಾನೇನು ಮಾಡಬೇಕು, ಇಲ್ಲೊಂದು ರೈಟ್ ಸೈಡಲ್ಲಿ 3 ಡಾಟ್ ಕಾಣ್ತಿದೆ ಅಲ್ಲ, ಈ 3 ಡಾಟನ್ನು ಟಿಕ್ ಹಾಕಿಬಿಟ್ಟು ಸೊ ಇಲ್ಲಿ ಕೆಳಗಡೆ ಡೆಸ್ಕ್ಟಾಪ್ ಸೈಟ್ ಅಂತ ಬರ್ತದೆ ನೋಡಿ, ಇದನ್ನು ಆನ್ ಮಾಡ್ಕೊಳ್ಬೇಕು. ಸೊ ಡೆಸ್ಕ್ಟಾಪ್ ಸೈಟನ್ನು ಆನ್ ಮಾಡಿದ ಕೂಡಲೇ ಯಾವ ರೀತಿ ಕಂಪ್ಯೂಟರಲ್ಲಿ ಓಪನ್ ಆಗುತ್ತೆ ಅದೇ ರೀತಿ ಇಲ್ಲಿ ಮೊಬೈಲಲ್ಲಿ ನಮ್ಮ ಈ ಒಂದು ವೆಬ್ ಪೇಜು ಓಪನ್ ಆಗಿದೆ. ಸೊ ಇಲ್ಲಿ ನೀವು ಗಮನಿಸ್ಬೋದು ಬೇರೆ ಬೇರೆ ಲ್ಯಾಂಗ್ವೇಜ್ ಇದೆ. ನೀವು ಯಾವುದೇ ಲ್ಯಾಂಗ್ವೇಜನ್ನು ಚೂಸ್ ಮಾಡ್ಕೊಳ್ಬೋದು. ಕನ್ನಡ ಇದೆ, ಇಂಗ್ಲೀಷ್ ಕೂಡ ಇದೆ, ಬೇರೆ ಬೇರೆ ರೀಜನಲ್ ಲ್ಯಾಂಗ್ವೇಜಸ್ ಕೂಡ ಇದರಲ್ಲಿ ಇದೆ. ಸೊ ನಾನೀಗ ಇಂಗ್ಲೀಷನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಕನ್ನಡದಲ್ಲಿ ಕೂಡ ಸೇಮ್ ಪ್ರೊಸೀಜರ್ ಇರುತ್ತೆ. ಬಟ್ ಏನಂತ ಹೇಳಿದರೆ ಇನ್ಫಾರ್ಮೇಷನ್ ಫೆಚ್ ಆಗುವಾಗ, ಅಂದರೆ ಡಾಕ್ಯುಮೆಂಟ್ಸ್ ನಮ್ಮದು ಬರುವಾಗ ಅದು ಓನ್ಲಿ ಇಂಗ್ಲೀಷಲ್ಲಿ ವಿಸಿಬಲ್ ಇದೆ, ಕನ್ನಡದಲ್ಲಿ ಇಲ್ಲ. ಸರ್ಚ್ ಮಾಡುವಾಗ ಕೆಲವೊಂದು ಐಕಾನ್ಸ್ ಇದ್ದೆಲ್ಲ ಹೆಸರು ಟ್ರಾನ್ಸ್ಲೇಟ್ ಆಗಿ ಕನ್ನಡದಲ್ಲಿ ತೋರಿಸುತ್ತೆ. ಬಟ್ ಕಂಪ್ಲೀಟ್ ಡಾಕ್ಯುಮೆಂಟ್ಸನ್ನು ನಾವು ತೆಗೆಯುವಾಗ, ಎಲ್ಲೆಲ್ಲಿ ಲಾಗಿನ್ ಆಗಿದೆ ಅಂತ ಹೇಳಿ ಇನ್ಫಾರ್ಮೇಷನ್ ತೆಗೆಯುವಾಗ ಅದೆಲ್ಲ ಮಾಹಿತಿ ಕೂಡ ಇರೋದು ಇಂಗ್ಲೀಷಲ್ಲಿ. ಸೊ ಇಲ್ಲಿ ಲ್ಯಾಂಗ್ವೇಜನ್ನು ಟಿಕ್ ಮಾಡಿಕೊಂಡು ಇದು ಲಾಗಿನ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಈ ಥರ ಲಾಗಿನ್ ಆಗುತ್ತೆ. ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗುತ್ತೆ ಹೇಳಿದರೆ ನಿಮಗೊಂದು ಆ್ಯಡ್ ಬರ್ತದೆ, ಅಡ್ವರ್ಟೈಸ್ಮೆಂಟ್ ಬರ್ತದೆ. ಸೊ ಈ ಅಡ್ವರ್ಟೈಸ್ಮೆಂಟನ್ನು ನೀವು ಕಟ್ ಮಾಡಬೇಕಂತ ಹೇಳಿದರೆ ಇಲ್ಲೊಂದು ಕ್ರಾಸ್ ಮಾರ್ಕ್ ಇದೆ ನೋಡಿ, ಅಡ್ವರ್ಟೈಸ್ಮೆಂಟ್ ಮೇಲೆ ಒಂದು ಕ್ರಾಸ್ ಮಾರ್ಕ್ ಇದೆ. ಸೊ ಈ ಗುಣಿಸು ಆಕಾರವನ್ನು ನೀವು ಟಿಕ್ ಮಾಡಬೇಕಿಲ್ಲಿ. ಸೊ ಅದನ್ನು ಟಿಕ್ ಮಾಡಿದ ಕೂಡಲೇ ಅಡ್ವರ್ಟೈಸ್ಮೆಂಟ್ ಡಿಲೀಟ್ ಆಗುತ್ತೆ. ಸೊ ಅದು ಹೋದ್ಮೇಲೆ ಇದು ಆಕ್ಸೆಸಿಬಲ್ ಪೇಜ್. ಸೊ ಅದಿದ್ದರೆ ನಾವು ಯಾವುದೇ ಪೇಜಿದ ಐಕನನ್ನು ಟಿಕ್ ಹಾಕ್ಲಿಕ್ಕೆ ಆಗೋದಿಲ್ಲ. ಸೊ ಅದಷ್ಟಾದಮೇಲೆ ಇಲ್ಲೊಂದು ಆಧಾರ್ ಸರ್ವೀಸಸ್ ಅಂತ ನಿಮಗೆ ಕಾಣ್ತಿರ್ಬೋದಲ್ವಾ. ಸೊ ಈ ಆಧಾರ್ ಸರ್ವೀಸಸ್ಸನ್ನು ಟಿಕ್ ಮಾಡ್ಕೋಬೇಕು. ಸೊ ಇದರಲ್ಲಿ ಓಪನ್ ಮಾಡ್ಕೋಬೇಕು. ಸೊ ಆಧಾರ್ ಸರ್ವೀಸಸ್ ಓಪನ್ ಆದಮೇಲೆ ಇಲ್ಲೇ ಕೆಳಗಡೆ ಸ್ವಲ್ಪ ಸ್ಕ್ರಾಲ್ ಮಾಡಿದರೆ ಆಯಿತು, ಅಥೆಂಟಿಕೇಷನ್ ಹಿಸ್ಟ್ರಿ ಅಂತ ಬರ್ತದೆ ನೋಡಿ, ಅಥೆಂಟಿಕೇಷನ್ ಹಿಸ್ಟ್ರಿ ಅಂತೇಳಿ. ಇಲ್ಲಿ ಅಥೆಂಟಿಕೇಷನ್ ಹಿಸ್ಟ್ರಿ ಅನ್ನುವಂಥದ್ದನ್ನು ನೀವು ಓಪನ್ ಮಾಡ್ಕೋಬೇಕು. ಸೊ ಇದನ್ನು ಓಪನ್ ಮಾಡಲಿಕ್ಕೆ ನಾವಿಲ್ಲಿ ಆಧಾರ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿಬಿಟ್ಟು ನಮ್ಮ ಆಧಾರ್ ಕಾರ್ಡನ್ನು ಇಲ್ಲಿ ಫಸ್ಟ್ ಲಾಗಿನ್ ಮಾಡ್ಕೋಬೇಕಾಗತ್ತೆ. ಮೋಸ್ಟ್ ಆಫ್ ದ ಟೈಮ್ಸ್ ನೀವು ಇಷ್ಟು ಲಾಗಿನ್ ಮಾಡುವಾಗ ಕೆಲವೊಮ್ಮೆ ಡೆಸ್ಕ್ಟಾಪ್ ಸೈಟ್ ಆಫ್ ಆಗುತ್ತೆ ಆಟೋಮೆಟಿಕ್ಕಾಗಿ. ಸೊ ನೀವು ಅದಕ್ಕೇನು ಟೆನ್ಷನ್ ಮಾಡೋದು ಬೇಡ. ಮತ್ತೆ 3 ಡಾಟನ್ನು ಟಿಕ್ ಮಾಡಿಬಿಟ್ಟು ಇಲ್ಲಿ ಡೆಸ್ಕ್ಟಾಪ್ ಸೈಟನ್ನು ಆನ್ ಅಂತ ಮಾಡ್ಕೊಳ್ಳೋದು. ಸೊ ಇದೀಗ ಡೆಸ್ಕ್ಟಾಪ್ ಮೋಡಿಗೆ ಬಂತು ಮತ್ತೆ. ಸೊ ಇಲ್ಲಿ ನೀವು ಕಾಣ್ಬೋದು ಲಾಗಿನ್ ಅಂತ ಇದೆ. ಸೊ ಫಸ್ಟ್ ನೀವು ಇಲ್ಲಿ ಲಾಗಿನ್ ಮಾಡ್ಕೊಳ್ಬೇಕಾಗತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡನ್ನು. ಸೊ ಲಾಗಿನ್ ಮಾಡಲಿಕ್ಕೆ ಇಲ್ಲಿ ಲಾಗಿನ್ ಅಂತ ಆಪ್ಷನ್ ಇದೆ ನೋಡಿ, ಇದನ್ನು ಟಿಕ್ ಹಾಕೋದು. ಸೊ ನೆಕ್ಸ್ಟ್ ಒಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಆಧಾರ್ ನಂಬರನ್ನು ಎಂಟ್ರ್ ಮಾಡ್ಕೋಬೇಕು. ಓಕೆ, ಇಲ್ಲಿ ನಿಮ್ಮ ಆಧಾರ್ ನಂಬರನ್ನು ಎಂಟ್ರ್ ಮಾಡಬೇಕು. ಕೆಳಗಡೆ ಕ್ಯಾಪ್ಚಾವನ್ನು ಎಂಟ್ರ್ ಮಾಡಬೇಕು. ಕ್ಯಾಪ್ಚಾ ಅಂತ ಹೇಳಿದರೆ ಇಲ್ಲೊಂದು ಬಾಕ್ಸ್ ಒಳಗೆ ಕಾಣ್ತದೆ ನೋಡಿ ನಂಬರ್ಸ್. ಆ ನಂಬರ್ಸನ್ನು ಎಕ್ಸಾಕ್ಟಾಗಿ ಇಲ್ಲಿ ಫಿಲ್ ಮಾಡಬೇಕು. ಸೊ ಫಿಲ್ ಮಾಡಿದ ಮೇಲೆ ಲಾಗಿನ್ ವಿತ್ OTP ಅಂತಿದೆ ನೋಡಿ ಆಪ್ಷನ್, ಇದನ್ನು ಟಿಕ್ ಮಾಡಬೇಕು. ಸೊ ನಿಮ್ಮ ಮೊಬೈಲ್ ನಂಬರ್ ಯಾವುದು ಕೊಟ್ಟಿದ್ದೀರಿ, ಆಧಾರಿಗೆ ಲಿಂಕ್ ಮಾಡಿದ್ದೀರಿ, ಆ ಮೊಬೈಲ್ ನಂಬರಿಗೆ ಒಂದು ಮೆಸೇಜ್ ಹೋಗ್ತದೆ. ಆ OTPಯನ್ನು ಇಲ್ಲಿ ನೀವು ಟೈಪ್ ಮಾಡಬೇಕಾಗುತ್ತೆ. ಈ ಎಲ್ಲ ಪ್ರೊಸೀಜರ್ ಕೂಡ ನಮ್ಮ ಒಂದು ಆಧಾರ್ ಕಾರ್ಡ್ ಇದ್ದು ಸೆಕ್ಯೂರಿಟಿಗೋಸ್ಕರ. ಯಾಕಂತ ಹೇಳಿದರೆ ನಮ್ಮ ಆಧಾರ್ ಕಾರ್ಡ್ ಬೇರೆ ಯಾರಿಗೂ ಆಕ್ಸೆಸ್ ಆಗಬಾರ್ದು. ಸೊ ಅದಕ್ಕೋಸ್ಕರ ನೀವು OTP ವೆರಿಫಿಕೇಷನನ್ನು ಮಾಡಬೇಕಾಗತ್ತೆ.
ಆಧಾರ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿದ ಮೇಲೆ ಮತ್ತು ಕ್ಯಾಪ್ಚಾವನ್ನು ಕೂಡ ಕರೆಕ್ಟಾಗಿ ಎಂಟರ್ ಮಾಡಿದ ಮೇಲೆ ಲಾಗಿನ್ ವಿತ್ OTP ಅಂತ ಇತ್ತು. ಆ ಆಪ್ಷನನ್ನು ಕೊಟ್ಟ ನಂತರ ಮೊಬೈಲ್ಗೆ ಒಂದು OTP ಬರ್ತದೆ. ಆ OTPಯನ್ನು ಎಂಟರ್ ಮಾಡಲಿಕ್ಕಿರೋದು ನಮಗೆ 1 ನಿಮಿಷ. ಸೊ ಆ 1 ನಿಮಿಷದೊಳಗೆ ಆ OTPಯನ್ನು ಎಂಟರ್ ಮಾಡಬೇಕು. ಅದರ್ವೈಸ್ ಮತ್ತೆ ನೀವು ಆಧಾರ್ ಕಾರ್ಡನ್ನು ನಂಬರನ್ನು ಎಂಟರ್ ಮಾಡಿ ಮತ್ತೆ ಕ್ಯಾಪ್ಚಾವನ್ನು ರಿಫ್ರೆಶ್ ಮಾಡಿ ಮತ್ತೊಮ್ಮೆ ಲಾಗಿನ್ ವಿತ್ OTP ಅಂತ ಕೊಡಬೇಕು. ಸೊ 1 ನಿಮಿಷ ಕಾಲಾವಕಾಶ ಇರೋದು. ಸೊ ಅದರೊಳಗೆ ನಿಮ್ಮ OTP ಎಂಟರ್ ಆಗಿ ನೀವು ಲಾಗಿನ್ ಅಂತ ಹೇಳಿ ಟಿಕ್ ಮಾಡಬೇಕು. ಸೊ ಆ ರೀತಿ ಟಿಕ್ ಮಾಡಿದ ಮೇಲೆ ನಿಮ್ಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಗಮನಿಸ್ಬೋದು, ಟಾಪ್ ರೈಟಲ್ಲಿ ನನ್ನ ಪ್ರೊಫೈಲ್ ಪಿಕ್ಚರ್ ಇಲ್ಲಿ ಕಾಣ್ತಾ ಉಂಟಲ್ವ. ಸೊ ಆಧಾರಿಗೆ ಯಾವ ಫೋಟೋವನ್ನು ನಾನು ತೆಗೆದಿದ್ದೆ ಅದಿಲ್ಲಿ ವಿಸಿಬಲ್ ಆಗುತ್ತೆ. ಟಾಪ್ ರೈಟಲ್ಲಿ ಅದು ಕಾಣುತ್ತೆ, ಸಣ್ಣದಾಗಿ ಕಾಣ್ತಾ ಇದೆ. ಸೊ ಇದರಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇದೆ. ಸೊ ಇದೇ ಒಂದು ವೆಬ್ಸೈಟ್, ಅಫಿಷಿಯಲ್ ವೆಬ್ಸೈಟ್ ಆಧಾರಿಗೆ. ಸೊ ಇದರಲ್ಲೇ ನಿಮಗೆ ಇಲ್ಲೊಂದು ಐಕನ್ ಕಾಣ್ತಿರ್ಬೋದು, ಅಥೆಂಟಿಕೇಶನ್ ಹಿಸ್ಟ್ರಿ ಅಂತ ಹೇಳಿ. ಸೊ ಈ ಅಥೆಂಟಿಕೇಶನ್ ಹಿಸ್ಟ್ರಿಯನ್ನು ನಾವು ಫಸ್ಟೇ ಕ್ಲಿಕ್ ಮಾಡ್ಕೋಬೇಕು. ಸೊ ನಮ್ಮದು ಪಾಸ್ಟ್ ಹಿಸ್ಟ್ರಿ, ಆಧಾರ್ ಕಾರ್ಡನ್ನು ಯೂಸ್ ಮಾಡ್ಕೊಂಡು ಎಲ್ಲಿ ಲಾಗಿನ್ ಮಾಡಿದ್ದೇವೆ ಅಂತ ಹೇಳೋದನ್ನು ನೋಡಲಿಕ್ಕೆ ನಾವು ಇಲ್ಲಿ ಟಿಕ್ ಮಾಡಿಬಿಟ್ಟು ಡೇಟ್ ಸೆಲೆಕ್ಟ್ ಮಾಡಿದರೆ ಆಯಿತು, ನಮಗೆ ಆ ಲೀಸ್ಟ್ ಕಾಣ್ತದೆ. ಸೊ ಇಲ್ಲಿ ನೀವು ಗಮನಿಸ್ಬೋದು, ಸೆಲೆಕ್ಟ್ ಮೊಡ್ಯಾಲಿಟಿ ಅಂತ ಇದೆ. ಸೊ ಸೆಲೆಕ್ಟ್ ಮೊಡ್ಯಾಲಿಟಿಯಲ್ಲಿ ಟಿಕ್ ಮಾಡಿದರೆ ನಿಮಗೆ ಬೇರೆ ಬೇರೆ ಆಪ್ಷನ್ಸ್ ಇದೆ. ಆಲ್ ಅಂತ ಇದೆ, ಬಯೋಮೆಟ್ರಿಕ್ ಅಂತ ಇದೆ, ಬಯೋಮೆಟ್ರಿಕ್ ಆ್ಯಂಡ್ OTP ಅಂತ ಇದೆ, ಡೆಮೋಗ್ರಾಫಿಕ್ ಅಂತ ಇದೆ, ಡೆಮೋಗ್ರಾಫಿಕ್ ಆ್ಯಂಡ್ ಬಯೋಮೆಟ್ರಿಕ್ ಅಂತ ಇದೆ, ಡೆಮೋಗ್ರಾಫಿಕ್ ಆ್ಯಂಡ್ OTP ಅಂತ ಇದೆ. ಸೊ ಇದೆಲ್ಲ ಬೇರೆ ಬೇರೆ ಆಪ್ಷನ್ಸ್ ಅಷ್ಟೇ. ನೀವು ಆಧಾರ್ ಕಾರ್ಡನ್ನು ಯಾವ ರೀತಿ ಬಳಸಿದ್ದೀರಿ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದೆ ಅಷ್ಟೇ. ಸೊ ಬಯೋಮೆಟ್ರಿಕ್ ಅಂತ ಹೇಳಿದರೆ ನೀವು ನಿಮ್ಮ ತಂಬನ್ನೇ ಯೂಸ್ ಮಾಡಿಕೊಂಡು ನಿಮ್ಮ ಬೆರಳಿನ ಸ್ಕ್ಯಾನ್ ಮಾಡಿಕೊಂಡು ಎಲ್ಲಾದರೂ ಲಾಗಿನ್ ಮಾಡಿದರೆ ಸೊ ಅದು ಇಲ್ಲಿ ಬಯೋಮೆಟ್ರಿಕ್ ಆಪ್ಷನಲ್ಲಿ ಕಾಣುತ್ತೆ. ಸೊ ಬಯೋಮೆಟ್ರಿಕ್ ಆ್ಯಂಡ್ OTP ಅಂತ ಹೇಳಿದರೆ ಒಂದು ಬಯೋಮೆಟ್ರಿಕ್ ಅಥೆಂಟಿಕೇಶನ್, ಅದರ ಒಟ್ಟಿಗೆ OTP ವೆರಿಫಿಕೇಷನ್, ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುವ ಮೂಲಕ ಆ ಥರ ವೆರಿಫಿಕೇಷನ್ ಎಲ್ಲಾದರೂ ಆಧಾರ್ ಕಾರ್ಡ್ ಇದು ಮಾಡಿದರೆ ಸೊ ಇಲ್ಲಿ ಬಯೋಮೆಟ್ರಿಕ್ ಆ್ಯಂಡ್ OTP ಸೆಕ್ಷನಲ್ಲಿ ಅದು ಕಾಣುತ್ತೆ. ಸೊ ಡೆಮೋಗ್ರಾಫಿಕ್ ಅಂತ ಹೇಳಿದರೆ ನಿಮ್ಮ ಅಡ್ರೆಸ್ಸನ್ನು ವೆರಿಫೈ ಮಾಡೋದು, ಅಂದರೆ ಆಧಾರ್ ಕಾರ್ಡಿದು ಅಡ್ರೆಸ್ಸನ್ನು ಯೂಸ್ ಮಾಡಿಕೊಂಡು ಎಲ್ಲಾದರೂ ಲಾಗಿನ್ ಮಾಡಿದರೆ ಅಥವಾ ಬೇರೆ ಯಾವುದಾದ್ರೂ ಡಾಕ್ಯುಮೆಂಟ್ಸಿಗೆ ವೆರಿಫಿಕೇಷನ್ಗೋಸ್ಕರ ನಾವೇನಾದರೂ ಸಬ್ಮಿಟ್ ಮಾಡಿದರೆ ಸೊ ಅದು ಇಲ್ಲಿ ಕಾಣುತ್ತೆ. ಸೊ ಈ ಥರ ಬೇರೆ ಬೇರೆ ಆಪ್ಷನ್ಸ್ ಇದೆ. ನಮಗೆ ಎಲ್ಲ ನೋಡಬೇಕು ಅಂತ ಹೇಳಿದರೆ ಇಲ್ಲಿ ಆಲ್ ಅಂತ ಇದೆ ನೋಡಿ, ಫಸ್ಟ್ ಇದನ್ನು ಟಿಕ್ ಹಾಕೊಂಡ್ರೆ ಆಯಿತು. ಆಲ್ ಅಂತ ಕೊಟ್ಟರೆ ಎಲ್ಲ ಲಿಸ್ಟ್ ಕೂಡ ನಮಗೆ ಕಾಣುತ್ತೆ. ಸೊ ಇಲ್ಲಿ ಎಂಟರ್ ಸ್ಟಾರ್ಟ್ ಡೇಟ್ ಅಂತ ಇದೆ, ನಿಮಗೆ ಇಲ್ಲಿ ಕಾಣ್ತಿದೆ ಅಲ್ಲ, ಎಂಟರ್ ಸ್ಟಾರ್ಟ್ ಡೇಟ್ ಅಂತ ಹೇಳಿ ಇದನ್ನು ಟಿಕ್ ಹಾಕೊಳ್ಳಿ. ಇಲ್ಲೇ ಮೇಲೆಗಡೆ ಒಂದು ಆ್ಯರೋ ಮಾರ್ಕ್ ಕಾಣ್ತಿರ್ಬೋದು ನಿಮಗೆ ಅಲ್ವಾ, ಇಲ್ಲೊಂದು ಆ್ಯರೋ ಮಾರ್ಕ್ ಇದೆ. ಈ ಆ್ಯರೋ ಮಾರ್ಕನ್ನು ನೀವು ಟಿಕ್ ಹಾಕಿದರೆ ಆಯಿತು. ಸೊ ಲಾಸ್ಟ್ 6 ಮಂತ್ಸ್ ತನಕ ನಮಗೆ ಇದು ಆ್ಯಕ್ಸಸ್ ಇದೆ. ಸೊ ಲಾಸ್ಟ್ 6 ಮಂತ್ಸ್ ತನಕ ಬ್ಯಾಕ್ ಹೋಗಿ ಇಲ್ಲಿ ಫಸ್ಟ್ ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂದು ಸೆಪ್ಟೆಂಬರ್ 9th ಇಂದ ತೋರಿಸ್ತಾ ಇದೆ. ಸೊ ಸೆಪ್ಟೆಂಬರ್ 9 ಟಿಕ್ ಹಾಕೊಳ್ತೇನೆ. ನೆಕ್ಸ್ಟ್ ಇಲ್ಲಿ ಓಕೆ ಅಂತ ಕೊಡ್ತೇನೆ. ನೆಕ್ಸ್ಟ್ ಇಲ್ಲಿ ಎಂಟರ್ ಎಂಡ್ ಡೇಟ್ ಅಂತ ಹೇಳಿ, ಅಂದರೆ ಲಾಸ್ಟ್ 6 ಮಂತ್ಸ್ ಇದು ಕಾಣೋದಲ್ವ, ಪಾಸ್ಟ್ ಡೇಟ್ ಮತ್ತು ಎಂಡ್ ಡೇಟ್ ಎರಡನ್ನು ಟಿಕ್ ಹಾಕೊಳ್ಬೇಕು. ಸೊ ಎಂಟರ್ ಎಂಡ್ ಡೇಟನ್ನು ಟಿಕ್ ಹಾಕ್ಕೊಂಡು ಇಲ್ಲಿ ಇವತ್ತಿನ ಡೇಟೇ ಸೆಲೆಕ್ಟ್ ಆಗಿಬಿಟ್ಟು ಇಲ್ಲಿ ಓಕೆ ಅಂತ ಕೊಡ್ತೇನೆ. ಸೊ ಇದಿಷ್ಟು ಮಾಡಿದ ಮೇಲೆ ಇಲ್ಲಿ ಫೆಚ್ ಅಥೆಂಟಿಕೇಶನ್ ಹಿಸ್ಟ್ರಿ ಅಂತ ಬರ್ತದೆ ಒಂದು ಐಕನ್ ಅಲ್ವಾ, ಇದನ್ನು ಟಿಕ್ ಹಾಕೊಂಡ್ರೆ ಆಯಿತು. ಕಂಪ್ಲೀಟ್ ಪಾಸ್ಟ್ 6 ಮಂತ್ಸ್ ಇದ್ದು ಆಧಾರ್ ಕಾರ್ಡ್ ಲಾಗಿನ್ ಆದ ಇನ್ಫಾರ್ಮೇಷನನ್ನು ತೋರಿಸ್ತದೆ.